MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಧರ್ಮಸ್ಥಳಕ್ಕೆ ಜೆಡಿಎಸ್ ಸತ್ಯ ಯಾತ್ರೆ. ಇಂದು ಬಿಜೆಪಿ ಬೃಹತ್ ಸಮಾವೇಶ. TV9 ಜೊತೆ ಸುಜಾತ ಎಕ್ಸ್ಕ್ಲೂಸಿವ್ ಮಾತು. ಇದೆಲ್ಲವನ್ನ ನೋಡೋಣ ಧರ್ಮಸ್ಥಳ ಚಲೋ ನ್ಯೂಸ್ ಟಾಪ್ 9ನಲ್ಲಿ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದಲ್ಲಿ ಬುರುಡೆ ಚಿನ್ನಯ್ಯನ ಮುಖವಾಡ ಕಳಚುತ್ತಿದ್ದಂತೆ ರಾಜಕೀಯ ದಂಗಲ್ ಶುರುವಾಗಿದೆ. ಇತ್ತೀಚೆಗೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೋಗಿದ್ದ ಬಿಜೆಪಿ ನಾಯಕರು ವೀರೇಂದ್ರ ಹೆಗಡೆ ಅವರಿಗೆ ನೈತಿಕ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಆದ್ರೀಗ ಪಕ್ಷದ ಬಾವುಟದ ಜೊತೆಗೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಿರೋ ದೋಸ್ತಿ ಪಕ್ಷಗಳು ಷಡ್ಯಂತ್ರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟದ ಸೂಚನೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೀತಿದೆ ಅಂತ ಆರೋಪಿಸಿರುವ ಜೆಡಿಎಸ್ ನಿನ್ನೆ ಹಾಸನದಿಂದ ಧರ್ಮಸ್ಥಳಕ್ಕೆ ಸತ್ಯಯಾತ್ರೆ ಹಮ್ಮಿಕೊಂಡಿತ್ತು. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 300ಕ್ಕೂ ಅಧಿಕ ಬಸ್, 100 ಕಾರುಗಳಲ್ಲಿ ಬೃಹತ್ ಯಾತ್ರೆ ನಡೆಸಿದ್ರು. ಬಳಿಕ ನೇತ್ರಾವತಿ ಸ್ನಾನ ಘಟ್ಟದಿಂದ ಮಂಜುನಾಥ ಸ್ವಾಮಿ ದೇಗುಲದವರೆಗೂ ಪಾದಯಾತ್ರೆ ಮಾಡಿದ್ರು. ಬಳಿಕ ಮಂಜುನಾಥನ ದರ್ಶನ ಪಡೆದು ಸಮಾವೇಶ ನಡೆಸಿದ್ದಾರೆ. ಜೆಡಿಎಸ್ ಸತ್ಯಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ನಾಯಕರು ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿದ್ರು. ಈ ವೇಳೆ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ತಪ್ಪು ನಡೆಯದಂತೆ ನೋಡಿಕೊಳ್ಳಲು ನಾನು ಬದ್ಧನಾಗಿದ್ದೇನೆ. ಆದ್ರೆ ಅಪಪ್ರಚಾರ ನಡೆಸಿದ್ರೆ ಅದನ್ನ ಎದುರಿಸಲು ಕೂಡ ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ. ಕ್ಷೇತ್ರದಲ್ಲಿ ಯಾವುದೇ ತಪ್ಪುಗಳು ನಡೆಯುವುದನ್ನು ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ. ಯಾವುದೇ ತಪ್ಪುಗಳು ಅಥವಾ ಅಹಿತಕರ ಘಟನೆ ನಡೆಯುವುದನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಕೆಲ ಅಪವಾದಗಳು ಬಂದಾಗ ಅದನ್ನು ಎದುರಿಸಲಿಕ್ಕೆ ನಾವು ಬಹಳ ತಯಾರಿದ್ದೇವೆ. ನಾನು ಮತ್ತು ನನ್ನ ಸಹೋದರರು ತಯಾರಿದ್ದೇವೆ. ಧರ್ಮಸ್ಥಳದಲ್ಲಿ ಇಂದು ಬಿಜೆಪಿ ಬೃಹತ್ ಸಮಾವೇಶ ಆಯೋಜಿಸಿದೆ. ಇಂದು SDM ಕಾಲೇಜು ಮೈದಾನದಲ್ಲಿ 1 ಲಕ್ಷ ಜನರನ್ನ ಸೇರಿಸಿ ಸಮಾವೇಶ ಆಯೋಜಿಸಲಾಗ್ತಿದೆ. ನಿನ್ನೆ ರಾತ್ರಿಯೇ ಉಜಿರೆಯಲ್ಲಿ ವಾಸ್ತವ್ಯ ಹೂಡಿರುವ ವಿಜಯೇಂದ್ರ ಇಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು ಸಹ ಭಾಗಿಯಾಗಲಿದ್ದಾರೆ. ಶಾಸಕ ಜನಾರ್ದನ್ ರೆಡ್ಡಿ ಕೊಪ್ಪಳದ ಗಂಗಾವತಿ ತಾಲೂಕಿನ ಚಿಂತಾಮಣಿ ಬಳಿ ತುಂಗಭದ್ರಾ ನದಿ ನೀರು ತೆಗೆದುಕೊಂಡು ಹೋಗಿ ಮಂಜುನಾಥನಿಗೆ ಅಭಿಷೇಕ ಮಾಡಿಸಲು ನಿರ್ಧರಿಸಿದ್ದಾರೆ. ಮತ್ತೊಂದು ಕಡೆ ಮಾಜಿ ಸಚಿವ ರೇಣುಕಾಚಾರ್ಯ ನಿನ್ನೆ ಮಂಜುನಾಥನ ದರ್ಶನ ಪಡೆದರು. ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿ ತಮಿಳುನಾಡು ಸಂಸದ ಸಸಿಕಾಂತ್ ಸೆಂಥಿಲ್ ಬಂಧಿಸಲಿ ಅಂತ ಹೇಳಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ, ಷಡ್ಯಂತ್ರ ಖಂಡಿಸಿ ಧರ್ಮಸ್ಥಳದಲ್ಲಿ ಬೃಹತ್ ಧರ್ಮ ಸಂರಕ್ಷಣಾ ಸಮಾವೇಶ ನಡೆಯಿತು. ಬೆಳ್ತಂಗಡಿ ತಾಲೂಕಿನ ಜೈನ ಸಮುದಾಯದವರ ನೇತೃತ್ವದಲ್ಲಿ ಸಮಾವೇಶ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು, SITಯಲ್ಲಿ ಅನೇಕ ವಿಷಯಗಳು ಹೊರಗೆ ಬರ್ತಾ ಇವೆ ಅಂತ ಹೇಳಿದ್ದಾರೆ. ಈ SIT ಅಂತ ತುಂಬ ವಿಷಯಗಳು ಬರ್ತಾ ಇವೆ. ಅನೇಕ ವಿಷಯಗಳು ಹೊರಗೆ ಬರ್ತಾ ಇದೆ. ಬರೋಬ್ಬರ ವಿಷಯಗಳೆಲ್ಲ ನಮಗೆ ಪೂರಕವಾಗಿ ನಮಗೆಲ್ಲ ಸ್ವಾಮಿ ಅನುಗ್ರಹ ಇರಲಿ, ಅನ್ನಪ್ರಸಾದ ಅನುಗ್ರಹ ಇರಲಿ ಅಂತ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಿ. ಧರ್ಮಸ್ಥಳದಲ್ಲಿ ನನ್ನ ಮಗಳು ಅನನ್ಯ ಕಣ್ಮರೆಯಾಗಿದ್ದಾಳೆ. ಅವಳ ಅಸ್ಥಿಯನ್ನಾದ್ರೂ ನನಗೆ ಕೊಡಿಸಿ ಅಂತ ಕಣ್ಣೀರಿಟ್ಟು ಕೋಲಾಹಲಕ್ಕೆ ಕಾರಣವಾಗಿದ್ದು ಇದೇ ಸುಜಾತ ಭಟ್. ಆದ್ರೆ SIT ತನಿಖೆ ಆರಂಭವಾಗಿದ್ದೇ ಆಗಿದ್ದು ಸುಜಾತ ನಾಟಕ ಬಟಾಬಯಲಾಗಿದೆ. ಮಗಳು ಅನನ್ಯ ಕೇವಲ ಸೃಷ್ಟಿ. ಫೋಟೋ ವಾಸಂತಿಯದ್ದು. ವಾಸಂತಿ ಸತ್ತಿಲ್ಲ, ಬದುಕಿದ್ದಾಳೆ. ಬೇಕು ಅಂತಾನೆ ವಾಸಂತಿ ಫೋಟೋವನ್ನ ಅನನ್ಯ ಅಂತ ತೋರಿಸಿದೆ ಅಂತ TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಸತ್ಯಾಸತ್ಯತೆ ಒಂದಲ್ಲ ಒಂದು ದಿನ ಮುಂದೆ ಬರ್ತದೆ. ಇವತ್ತಲ್ಲ ನಾಳೆ, ಯಾವತ್ತಾದರೂ ಒಂದು ದಿನ ಬಂದೇ ಬರ್ತದೆ. ಸತ್ಯ ಇದ್ರೂ ಅದನ್ನು ನನಗೆ ಇದು ಮಾಡುವಂಥ ಶಕ್ತಿ ಇಲ್ಲ ಅಲ್ಲಿ. ಹಾಗಾಗಿ ನಾನು ಅದನ್ನು ವಿತ್ಡ್ರಾ ಮಾಡಿಕೊಂಡು ಆ ಫೋಟೋವನ್ನು ನಾನು ಬೇಕಂತಲೇ ನಾನು ಇದರಲ್ಲಿ ನಾನು ಮೀಡಿಯಾದ ಮುಂದೆ ನಾನು ತೋರಿಸಿರುವಂಥದ್ದು, ಬೇಕಂತಲೇ ನಾನು ತೋರಿಸಿರುವಂಥದ್ದು. ತಾತನ ಕಾಲದ ಜಾಗ ಧರ್ಮಸ್ಥಳಕ್ಕೆ ದಾನ ಮಾಡಿದ್ದಾರೆ. ನಾನು ಜೀವಂತವಾಗಿದ್ದು ಸತ್ತಿದ್ದೇನೆಂದು ಹೇಳಿದ್ದಾರೆ. ಇದು ನನಗೆ ತುಂಬಾ ನೋವು ತಂದಿದೆ ಅಂತ ಸುಜಾತ ಭಟ್ ಬಾಂಬ್ ಸಿಡಿಸಿದ್ದಾರೆ. ನಮ್ಮ ತಂದೆದು ಜಾಗ ಅದು ಶ್ರೀನಿವಾಸ, ಪ್ರಸನ್ನ ಸೋಮೇಶ್ವರ ಮತ್ತು ಸ್ವಲ್ಪ ಅಡಿಕೆ ತೋಟ ಎಲ್ಲ ಇದ್ವು. ಇನ್ನೂ ಒಂದು ನಾನು ಹೇಳ್ತಾ ಇದ್ದೀನಿ, ನಾನು ಜೀವಂತವಾಗಿದ್ದು ನನ್ನನ್ನು ಸತ್ತು ಹೋಗಿದ್ದಾಳೆ ಅನ್ನುವಂತಹ ವಾರ್ತೆ ಕೇಳಿ ನಾನು ತುಂಬ ಸೊರಗಿ ಹೋಗಿದ್ದೀನಿ. ತುಂಬ ನೋವಾಗಿದೆ ನನಗೆ. ಜೀವಂತವಾಗಿದ್ದು ನಾನು ಸತ್ತು ಹೋಗಿದ್ದೀನಿ ಅನ್ನುವಂಥ ವಿಚಾರ ತುಂಬ ನೋವಾಗಿದೆ.
ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ಮಾತನಾಡಿದ ಸುಜಾತ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಸತ್ಯ ಇಂದಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಸುಮ್ಮನೆ ಯಾರೋ ಒಂದು ಇದು ಹೇಳ್ತಾರೆ, ಒಂದು ಇದು ಮಾಡ್ತಾರೆ ಅಂದರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಅಷ್ಟೇ ನನ್ನದು ಇದು. ಏನೋ ಒಂದು ವಿಚಾರ ಅದರಲ್ಲಿ ಇದೆ, ಹೊರಗಡೆ ಬರುತ್ತೆ ಅನ್ನೋಂಥದ್ದು ನಿಮ್ಮ ಭಾವನೆ? ಬರುತ್ತೆ, ಇವತ್ತೆಲ್ಲ ನಾಳೆ ಬಂದೇ ಬರಬೇಕು, ಬರುತ್ತೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.